ಹೇ ಫ್ಯಾಮ್, ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಒಂಥರ ಚಾಲೆಂಜ್ ಥರ ಮಾಡ್ತಿದ್ದೀವಿ. ಓಕೆನಾ? ಇವಾಗ ಆ ಥರನೇ ಬರುತ್ತೆ ಒಂಥರ ಚಾಲೆಂಜ್. ಏನಂದರೆ ನಾನು ಬ್ಲೂಟೂತ್ ಹಾಕಿರುವಾಗ ಅವ್ರು ಏನು ಹೇಳ್ತಾರೆ ನಾನು ಗೆಸ್ ಮಾಡಬೇಕು. ಸೊ ಅವ್ಳು ಬ್ಲೂಟೂತ್ ಹಾಕಿದಾಗ ನಾನು ಹೇಳ್ತೀನಿ, ಅವ್ಳು ಗೆಸ್ ಮಾಡಬೇಕು. ಗೆಸ್ ವಾಟ್ ಐ ಸಿ, ಸರಿನಾ? ಗೆಸ್ ವಾಟ್ ಹಿ ಸಿ. ಆ ಥರ ಬರುತ್ತೆ. ಬಟ್ ಆದರೆ ಅದು ಬೇರೆ ಥರ ಆಗಲ್ವ, ಸಾಂಗು ಆ ಥರ ಅಲ್ಲ. ಬಟ್ ನಾವು ಏನು ಸಾಂಗ್ ಹೇಳ್ತಿಲ್ಲಲ್ಲ, ನಾವು ಸಾಂಗ್ ಹೇಳ್ತಿಲ್ಲ, ಪ್ಲೇ ಮಾಡ್ತೇವೆ, ಸಾಂಗ್ ಪ್ಲೇ ಮಾಡಿರ್ತೀವಿ. ಸೊ ವಿ ಹ್ಯಾವ್ ಟು ಸೇ ಸಮಥಿಂಗ್ ಲೈಕ್ ಈಗ ಒಂದು ವರ್ಡ್ ಇಲ್ಲ ಒಂದು ಸೆಂಟೆನ್ಸ್ ಆ ಥರ. ಫಾರ್ ಎಕ್ಸಾಂಪಲ್, ಅವರು ಕಿವಿಯಲ್ಲಿ ಸಾಂಗ್ ಹಾಕ್ತಾ ನೀವು ಎಲ್ಲಿಂದ ಬಂದಿದ್ದೀರಿ, ಹಿ ಹ್ಯಾಸ್ ಟು ಗೆಸ್ ದಟ್. ಹಾಗೆ ಎಕ್ಸಾಂಪಲ್ ಆ ಥರ, ಎಕ್ಸಾಂಪಲ್ ಆ ಥರ. ಮತ್ತೆ ಸ್ಕ್ರಿಪ್ಟೆಡ್ ಅಂತ ಅನ್ಕೊಂಡಿ ನನಗೂ ಗೆಸಿದ ಅವಳು ಆಲ್ಮೋಸ್ಟ್ ಒಂದೊಂದು ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿದ್ದಾಳೆ. ನಾನು ಏನ್ ಬೇಕಿದ್ರು ಹೇಳಿ, ಯಾಕಂದ್ರೆ ನಾನು ಅವಳು ಬಂದು ಸಾಯಂಕಾಲ 6 ಗಂಟೆ ಅನ್ಸುತ್ತೆ, ಅವಾಗ ಹೇಳಿರೋದ್ರಿಂದ ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿರ್ತಾಳೆ. ನನಗೆ ಗೊತ್ತಿರೋ ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸರಿನಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಬಟ್ ನಾನು ಗೆಸ್ ಮಾಡೋದ್ರಲ್ಲಿ ತುಂಬಾ 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 ವರ್ಸ್ಟ್. ಬಟ್ ಅವಾಗ ಗೆಸ್ ಮಾಡೋದ್ರಲ್ಲಿ ಓಕೆ ಐ ಗೆಸ್ಸು, ಬಟ್ ಗೊತ್ತಿಲ್ಲ, ನೋಡುವ ಬನ್ನಿ. ಒಬ್ಬೊಬ್ರಿಗೆ 10 ಚಾನ್ಸ್. ಅಂದ್ರೆ ನೀನ್ 10 ಕ್ವಶನ್, ನೀನ್ 10 ನನಗೆ ಕ್ವಶನ್ ಇದೆ ಹೇಳ್ಬೇಕು, ನಾನು ಕಂಡಿಡಿಬೇಕು, ನಾನು 10 ಹೇಳ್ತೀನಿ, ನೀನ್ ಕಂಡಿಡಿಬೇಕು. ಅದೊಂದು ಲೆಕ್ಕ ಇರ್ಲಿ. ಓಕೆನಾ? ಸೊ ಇವಾಗ ಸ್ಟೋನ್ ಪೇಪರ್ ಸೀಸರ್ ಹಾಕೋಣ. ಯಾರು ಫಸ್ಟ್ ಬ್ಲೂಟೂತ್ ಹಾಕ್ತಾರೆ ಅಂತ ನೋಡೋಣ. 3 ಚಾನ್ಸ್. 3 ಚಾನ್ಸಾ? ಬೆಸ್ಟ್ ಆಫ್ 3 ನೋಡೋಣ. ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಪೇಪರ್, ಅದು ಪೆನ್ಸಿಲ್ ಸೀಸರ್ ಎಲ್ಲ, ಅದು ಹಳೇದಾಯ್ತು. ಸ್ಟೋನ್ ಪೇಪರ್ ಸೀಸರ್. ಓಕೆ, ರೆಡಿ? 3, 2, 1 ಸ್ಟಾರ್ಟ್. ಸ್ಟೋನ್ ಪೇಪರ್ ಸೀಸರ್. ಅವಳು ನನ್ನ ನೋಡ್ಕೊಂಡು ಮಾಡ್ತಿಲ್ಲ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಆಯ್ತು, ನಿಮ್ಮನ್ನ ನೋಡ್ಕೊಂಡು. ಓಕೆ, 3, 2, 1 ಗೋ. ಸ್ಟೋನ್ ಪೇಪರ್ ಸೀಸರ್. ಎಂತ ಅದೆಲ್ಲ ಒಂದಾಯ್ತಲ್ಲ? ಒಂದಾಯ್ತು. ನಾನು 3, 2, 1 ಗೋ. ಸ್ಟೋನ್ ಪೇಪರ್ ಸೀಸರ್. ಸ್ಟೋನ್ ಪೇಪರ್ ಪೇಪರ್. ಸ್ಟೋನ್ ಪೇಪರ್ ಸ್ಟೋನ್. ಸ್ಟೋನ್ ಪೇಪರ್ ಸ್ಟೋನ್. ಸ್ಟೋನ್ ಪೇಪರ್ ಸೀಸರ್. ಅವ ಫಸ್ಟ್ ಹಾಕೋದು ಆ ಥರ. ಓಕೆ, ನಾನು ವಿನ್ ಆದದ್ದು, ಸೊ ನೀನು ಫಸ್ಟ್ ಹಾಕ್ಲಿಕ್ಕೆ. ತಗೊಳ್ಳಿ, ಯಾವ ಸಾಂಗ್ ಹಾಕ್ತೀರಾ ಹಾಕಿ. ಫೋನ್ ಸಾಂಗ್ ಕೊಡ್ತೀನಿ. ಸರ್ ಹೇಗೆ ಹಾಕೋದು? ಎಲ್ಲಿಯಾ? ಇಲ್ಲಿ ನಾನೊಂದಷ್ಟು ಲೆಕ್ಕ ಇಟ್ಕೊಬೇಕಲ್ಲ, ನಾನು ಅಷ್ಟಲ್ಲಿ ನೋಟ್ ಮಾಡಿ ಇಟ್ಕೊತೀನಿ. ಪ್ಲೇ ಆಗ್ತುಂಟಾ? ಯಾವ ಸಾಂಗ್? ಒಂಚೂರು ಸೌಂಡ್ ಕಮ್ಮಿ ಇಡಿ, ಇಷ್ಟು ಜೋರಾಗಿಟ್ರಿ. ಅಷ್ಟೇ ಇರ್ಬೇಕು. ಯಾವ ಸಾಂಗ್? ಓಕೆ ಫೈನ್, ವೇಟ್. ಈಗ ಇಲ್ಲಿ ಫುಲ್ ಇಡಿ, ಯಾಕಂದ್ರೆ ನೀನು ಮಾತಾಡೋದು ಆಮೇಲೆ ಕೇಳಿಸಿದ್ರೆ ಅದಕ್ಕೂ ಏನೋ ಅಂತಾರೆ, ಅದಕ್ಕೆ. ನಿಜ. ಓಕೆನಾ? ಕೇಳಿಸ್ತುಂಟೆ ಇಲ್ವಾ? ಹೇಗ್ ಗೊತ್ತಾಯ್ತು ನಿಂಗೆ? ಹುನಿಸೇರಿ. ಇಲ್ಲ, ಕೇಳಿಸಿಲ್ಲ. ಸೀರಿಯಸ್ ಕೇಳಿಸಿಲ್ಲ. ಕೇಳಿಸ್ತುಂಟ ಇಲ್ವಾ? ಓಕೆ ಗೈಸ್, ಅವನಿಗೆ ಕೇಳಿಸ್ತಿಲ್ಲ. ಸೊ ಇರಮ್ಮ ನಿಮಿಷ ತಾಯಿ, ಅಲ್ಲಿ ಸ್ಪೀಕರ್ ಇರೋದಲ್ಲ, ಅಲ್ಲಿ ಕೇಳಿಸಿರುತ್ತೆ ಇವಾಗ. ಕೇಳಿಸಿಲ್ಲ, ಪ್ರಾಮಿಸ್. ಫೈನ್ ಗೈಸ್, ಅದು ನಂಬಿಕೆ ಇಲ್ಲ, ಕೇಳಿಸ್ತಿಲ್ಲ. ಸೊ ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Round 1. At present, what is ನನಗೆ your... ಕೇಳಿಸೋದಿಲ್ಲ, ನನಗೆ ಕೇಳಿಸಿಲ್ಲ, ಅವರು ಕೇಳಿಸೋತಾರ ಹೇಳು. At present, what are you doing? ಹೇಳ್ದಲ್ಲಿ. At present, what are you doing? ಅಲ್ಲಿ ಹೇಳ್ದ, ನನಗೆ ಹೇಳು. At present, what are you doing? ಇಷ್ಟು At present, what... ಐ ಪ್ರಿನ್ಸೆಸ್. At present, what are you doing? At present, what are you doing? Guys, ನಾನಿಗೆ ಇಂಗ್ಲೀಷಲ್ಲಿ ಹೇಳ್ತಿದ್ದೇನೆ. ಯಾಕೆ? ಬಿಕಾಸ್ ಅವನಿಗೆ ಗೊತ್ತಾಗಲ್ಲ, ನಾನು ಕನ್ನಡದಲ್ಲಿ ಹೇಳ್ತೇನೆ ಅಂತ ಹೇಳ್ಬಿಟ್ಟು ಫಸ್ಟ್ ಇಂಗ್ಲೀಷಲ್ಲಿ ಹೇಳ್ತಿದ್ದೇನೆ. ಸೊ at present, at present, ಐ at ಐ at ಇ at ಎ at ಐ at ಇ. ಇನ್ನೇನು? At present, what are you doing?
ಐ ಪ್ರೆಸೆಂಟ್ ವಾಟ್ ಆರ್ ಯು ಡೂಯಿಂಗ್. ಡೂಯಿಂಗ್. ಎಟ್ ಪ್ರೆಸೆಂಟ್ ವಾಟ್. ಐ ಎಟ್ ಐನ್ ಎಟ್ ಪ್ರೆಸೆಂಟ್ ವಾಟ್ ಆರ್ ಯು ಡೂಯಿಂಗ್. ಐ ಪ್ರೆಸೆಂಟ್ ವಾಟ್ ಆರ್ ಯು ಡೂಯಿಂಗ್. ಫುಲ್ ಕರೆಕ್ಟ್ ಉಂಟು. ಫಸ್ಟ್ ಒನ್ ಎಟ್. ಐಂಟ್. ಎಟ್ ಅಟ್ ಪ್ರೆಸೆಂಟ್ ವಾಟ್ ಆರ್ ಯು ಅಟ್ ಪ್ರೆಸೆಂಟ್ ವಾಟ್ ಆರ್ ಯು ಡೂಯಿಂಗ್. ಅಚ್ಚು ಕಂಡಿಡ್ಬಿಟ್ಟೆ, ಯಾಕಂದ್ರೆ ನಾನು ಈಗ ಮಾಡ್ತಿದ್ದೇನೆ, ಸೊ ಅದಕ್ಕೆ ಆಕ್ಷನ್ ಮಾಡ್ಬಿಟ್ಟೆ. ಅವನಿಗೆ ಗೊತ್ತಾಯ್ತು, ಬಟ್ ಶುಡ್ ನಾಟ್ ಕನ್ಸಿಡರ್ ದಿಸ್ ಬಿಕಾಸ್ ತುಂಬಾ ಟೈಮ್ ಸರಿ ಆಯ್ತು. ಗಾಯ್ಸ್ ಅವನೇನಾದ್ರೂ ಬೈದ್ರೆ ಮತ್ತೆ ನಂಗೆ ಇನ್ಫಾರ್ಮ್ ಮಾಡಿ. ನನಗೆ ಹೆಂಗೆ ಅನ್ಸುತ್ತೆ, ಸ್ಟಾಪ್ ವಾಚ್. ಓಕೆ, ಸ್ಟಾಪ್ ವಾಚ್ 40 ಸೆಕೆಂಡ್ಸಾ? ಬೇಗ ಆಗಲ್ವ ಅದು? ಲೂಸು. ಸೊ ಇವಾಗಲೇ ಹಾಕ್ಬಿಟ್ಟು ತಪ್ಪು ಮಾಡಿ. 40 ಸೆಕೆಂಡ್ಸ್ ಬೇಗ ಆಗಲ್ವಾ ಅದು? 1 ಮಿನಿಟ್ ಇರ್ಲಿ ಅಲ್ಲ. ನೀನು ಹಾಕ್ಬಿಡು. ಒಬ್ಬೊಬ್ಬೊಬ್ಬ ಏನು ಡ್ರಾಮಾ ಮಾಡ್ತಾನೆ. 1 ಮಿನಿಟ್ ಹಾಕಿದ್ಯಾ? ಅಲ್ಲ, ಡುಕ್ ಡುಕ್ ಮಾಡ್ತು. 1 ಮಿನಿಟಾ? 40 ಸೆಕೆಂಡ್ಸ್ ಇಲ್ಲಿ ಆಗಿದ್ದಾಗಲಿ. ಕನ್ನಡ ಕನ್ನಡ ಓನ್ಲಿ ಕನ್ನಡ. ಓಕೆ ಓಕೆ, ಸ್ಟಾರ್ಟ್ ಕೊಡ್ಲಾ? Round 2. ನಾನು ಏನಿಲ್ಲ ಸಿಂಪಲ್ ಆಗಿ ಕೇಳ್ತೀನಿ. ಏನು ಇವಾಗ ಕೈ ತೋರಿಸ್ಬಿಟ್ಟು ನಾ ಏನು ಇವಾಗ ಊಟ ಮಾಡಿದೆ ಅಂತ ಕೇಳ್ತೀನಿ ಅಷ್ಟೇ. ಏನು ಇವಾಗ ಊಟ ಮಾಡಿದೆ? ನನಗೆ ಹೇಳ್ತಿದ್ದೆ ಏನು ಇವಾಗ ಊಟ ಮಾಡಿದೆ. ನೀನು ಇವಾಗ ಊಟ ಏನು ಇವಾಗ ಊಟ ಮಾಡಿದೆ. ಏನು ಇವಾಗ ಊಟ ಮಾಡಿದೆ. ಮಾಡಿದ್ಯಾ ಮಾಡಿದೆ. ನೀನು ಇವಾಗ ಊಟ ಮಾಡಿದೆ. ಕನ್ನಡ ಏನು ಇವಾಗ ಊಟ ಮಾಡಿದೆ. ನೀನು ಊಟ ಮಾಡಿದೆ. 41 ಸೆಕೆಂಡ್ಸ್ ಕರೆಕ್ಟಾಗಿ ಆಗಿದೆ. 42 ಸೆಕೆಂಡ್ಸ್ ಆಗ್ತಾ ಬಂತು. ಇವಾಗ ಏನು ಅಂತ ಹೇಳಿ ಕನ್ನಡ ಒಂಥರ ನಮ್ಮ ಮಂಗ್ಳೂರ್ ಸ್ಲ್ಯಾಂಗ್ ಅಲ್ವಾ, ಅದು ಕರೆಕ್ಟ್. ಏನು ಇವಾಗ ಊಟ ಮಾಡಿದೆ, ನೀನು ಮಾಡಿದ್ಯಾ ಅಂದ್ರೆ ಅದು ಕರೆಕ್ಟ್ ಅದು. ನಿನ್ಗೊಂದು ಪಾಯಿಂಟ್. ಓಕೆನಾ? ಇವಾಗ ಮತ್ತೆ ಕರ್ಮಕಾಂಡ. ನಿಮ್ ಕನ್ನಡ ಅಲೋ, ನಿನ್ ಕನ್ನಡ ಅವ್ರಿಗೆ ಅರ್ಥ ಆಗ್ತಿಲ್ಲ, ನನ್ನ ಕನ್ನಡ ಅಂತೆ. ಅಲೋ, ಕನ್ನಡನೇ ಏನಾದ್ರು ಹೇಳ್ಬೇಕು. ಕನ್ನಡನೇ ಸ್ಟಾರ್ಟ್. ಅಲ್ಲ, ನಾ ಹೇಳೋ ಕನ್ನಡ ನಿಂಗೆ ಅರ್ಥ ಆಗ್ತದಾ? ಸ್ಟಾರ್ಟ್. ಇದೇ ಸಾಂಗ್ ಇರ್ಲಿಯಾ? ಮತ್ತೆ ಇನ್ನೆಂತ ಅದೇ ಫುಲ್ ಟಮಟೆ ಇರೋದು ಕೇಳ್ಸಲ್ಲ ಏನೋ ಆಚೆ. Round 3. ನಿನ್ ಕಾಲೇಜಲ್ಲಿ ಯಾರು ಫಸ್ಟ್ ರ್ಯಾಂಕ್? ನಿನ್ ಕಾಲೇಜಲ್ಲಿ ಮೀ ನಿನ್ ಕನ್ನಡ. ನನ್ ಕನ್ನಡ. ನಿನ್ ಕಾಲೇಜಲ್ಲಿ ಯಾವುದು ಫಸ್ಟ್ ರ್ಯಾಂಕ್? ಯಾರು ಫಸ್ಟ್ ರ್ಯಾಂಕ್? ಕನ್ನಡ ಗಾಯ್ಸ್. ತೋರ್ಸಲಿ. 29 ಸೆಕೆಂಡ್ ಅಲ್ಲಿ ಕಂಡಿಡ್ಬಿಟ್ಟ. ನಮ್ಮ ಕಾಲೇಜಲ್ಲಿ ನಾನೇ ಫಸ್ಟ್ ರ್ಯಾಂಕ್ ಹೇಳಿದ್ದೀನಿ ಆನ್ಸರ್. ಇರ್ಲಿ, ಅದು ಕೊಟ್ಟು ಮತ್ತೆ ಮಾತಾಡು. ಸಾರಿ, ಅಯ್ಯೋ ಇವಾಗ ಹೇಳ್ಬಿಡ್ತಿದ್ದೆ, ಸಾರಿ. Round 4. ನಿನ್ನ ಕಾಲೇಜಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳೋಣ, ಓಕೆನಾ? ನಿನ್ನ ಕಾಲೇಜಲ್ಲಿ ಎಷ್ಟು ಜನ ಇದ್ದಾರೆ? ನಿನ್ ಕಾಲೇಜಲ್ಲಿ ಎಷ್ಟು ಜನ ಇದ್ದಾರೆ? ಇವ್ರು ಪಕ್ಕ ಗೊತ್ತಾಯ್ತು. ಗೊತ್ತಾಗಿದೆ ನಿನಗೆ? ಮದರ್ ಪ್ರಾಮಿಸ್ ಕೇಳಲಿಲ್ಲ. ನಿನ್ ಕಾಲೇಜ್ ಕರೆಕ್ಟ್. ಸೊ ಎಷ್ಟೆಷ್ಟು ಪಾಯಿಂಟ್? ಅದ್ ನಾನು ಗೆಸ್ ಮಾಡಿದೆ ಎಷ್ಟು ಜನ ಇದ್ದಾರೆ ಅಂತ. ಓಕೆ, ಎಷ್ಟೆಷ್ಟು ಪಾಯಿಂಟ್ಸ್ ಇವಾಗ? ನಂಗೆ 2, ನಿಂಗೊಂದು. ಹೆಂಗೆ ಇವಾಗ ನಾನು ಏನಾದ್ರೆ ನನಗೆ 2 ಬರುತ್ತಲ್ಲ, ಆ ಥರನೇ ಕರೆಕ್ಟ್. ಹೌದು, ನೀನೊಂದು ಸೋತಿದ್ಯಲ್ಲ, ಅದಕ್ಕೆ ನನಗೆ 2, ನಿಂಗೊಂದು. ಫಸ್ಟ್ ಸೋತಿದಲ್ಲ ಟ್ರೈಲ್ ಒಂದು. ಕರೆಕ್ಟ್ ಬಿಡು, ಅದೇ ಸೋತೆ ಬಿಡು, ಆಯ್ತು. Round 5. ನಿನ್ಗೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಂದ್ರೆ ತುಂಬಾ ಇಷ್ಟ? ನಿನ್ಗೆ ವೇಟ್, ಫಸ್ಟ್ ಏನು ಸ್ಟಾರ್ಟ್? ನಿನ್ಗೆ ನಮ್ ಫ್ಯಾಮಿಲಿಯಲ್ಲಿ. ಜೋರಾಗಿ ಹೇಳ್ತಿದ್ಯಾ, ತುಂಬಾ ಜೋರಾಗಿ ಹೇಳ್ತಿದ್ಯಾ. ಕೇಳಿಸುಂಟಾ?
ಅಂದ್ರೆ ನಿನಗೆ ಅನ್ನೋದು ಒಂಥರ ಎಕೋ ಹೊಡಿತಿದೆ. ನಿನಗೆ ನಮ್ಮ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿಯಲ್ಲಿ ಯಾರು ಅಂದ್ರೆ ತುಂಬಾ ಇಷ್ಟ? ಮಾಮ. ಅಯ್ಯೋ ನಿಮ್ ಫ್ಯಾಮಿಲಿಯಲ್ಲಿ ಯಾರಂದ್ರೆ ನಿಮಗೆ ಇಷ್ಟ? ತುಂಬಾ ಇಷ್ಟ. ತುಂಬಾ ಇಷ್ಟ ನಮ್ಮ ಮಾಮ ಅಷ್ಟೇ. ಅಲ್ಲ ಕ್ವಶನ್ ಯಾವ ತರ 41 ಸೆಕೆಂಡ್ ಸೋತಿದ್ದಿ. ಅಲ್ಲ ಎಕ್ಸ್ಕ್ಯೂಸ್ ಮೀ, ನೀನ್ ಹೊಡಿಯೋದ್ರಲ್ಲಿ ಒಂದ್ ಸೆಕೆಂಡ್ ಆರ್ತಲ್ಲಿ ಅದೇನಕ್ಕೆ? ಇಲ್ಲಿ ನೋಡು. ಇದು ಮೋಸ ಮಾಡ್ತಿದ್ದೆ ಅನಿಸ್ತಿದೆ. ಮತ್ತೆ ಇನ್ನೇನು ಏನಕ್ಕೆ ಹೊಡೆದೆ? ಕರೆಕ್ಟ್ ಆಗಿ ತಾನೇ ನಾನು ಹೇಳಿದ್ದು. ಕರೆಕ್ಟ್ ನೀನು ಅಪ್ರಿಶಿಯೇಟ್ ಮಾಡಿದೆ. ಇದ್ಯಾಕೆ? ಅಲ್ಲ ಅದು ಹೋಯ್ತು ನಂದು ಕಟ್ಟಿದ್ದು. ನಾವು ತುಂಬಾ ಈಸಿ ಕ್ವಶನ್ ಕೇಳ್ತಿದ್ದೇವಾ ಅಂತ. ಇನ್ ಸಾಂಗ್ ಹೇಳಿದ್ರು ಹೇಳ್ಬೋದು ನಾನು, ನಂಗೆ ಗೊತ್ತಿಲ್ಲ. Round 6. ನಿನಗೆ ಅಮ್ಮ ಅಂದ್ರೆ ಇಷ್ಟನಾ ಅಪ್ಪ ಅಂದ್ರೆ ಇಷ್ಟ? ನಿನಗೆ ಸಾರಿ ನಿನಗೆ ಅಮ್ಮ ಅಂದ್ರೆ ಇಷ್ಟನಾ ಅಪ್ಪ ಅಂದ್ರೆ ಇಷ್ಟನಾ? ಕೊಡ್ತೀನಿ ರೀ ಗೈಸ್. ಇವಾಗ ಇವಳು ಕೊಡೋ ಕೆಲಸ ನೋಡ್ರಿ, ನಾನು ಮಾತಾಡಿದೆ. ನಿನ್ಗೆ ಅಮ್ಮ ಅಂದ್ರೆ ಇಷ್ಟನಾ ಅಪ್ಪ ಅಂದ್ರೆ ಇಷ್ಟನಾ? ನಿನ್ಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ತಪ್ಪು. ನಿನ್ಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಸರಿ ಉಲ್ಟಾ ಹೇಳಿದೆ. ಹೇಳು. ಕರೆಕ್ಟ್ ಆಗಿ ಹೇಳಿದೆ. ಸೊ 3-2. ಸೊ ಹೆವಿ ಸ್ಟೇಡ್ಲಿ ಕೇಳ್ಬಿಟ್ಟು ನಾನು ಈಗ ಮಾಡ್ತೀನಿ ಗಾಯ್ಸ್. ಸೊ ನೀನು ಇಲ್ಲಿರೋದು ಏನಾದ್ರೂ ಹೇಳ್ಬೋದು ನನಗೆ, ಓಕೆನಾ? ಆತ ಸ್ಟಾರ್ಟ್. Round 7. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅಷ್ಟು ಹೇಳ್ತಿದ್ದೇನೆ. ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ. ಯಾರೇ ಕೂಗಾಡಲಿ ಊರೇ ಇರು ಹೇಳು. ಯಾರೇ ಕೂಗಾಡಲಿ ಊರೇ ಓಡಾಡಲಿ. ಸಾರಿ ಫಾರ್ ಇಂಟ್ರಪ್ಟಿಂಗ್ ಇನ್ ದ ಮಿಡಲ್ ಗೈಸ್. ಏನಂದ್ರೆ ಇವಳು ತಪ್ಪು ಹೇಳಿರೋ ಸಾಂಗ್ ಇವಳೇ ತಪ್ಪು ಹೇಳ್ಬಿಟ್ಟು ನನಗೆ ಇದು ಮಾಡ್ತಾಳೆ. ಇನ್ನೂ ಅದನ್ನು ಸಾಧಿಸ್ತಾಳೆ ನೋಡ್ರಿ. ಸ್ವಲ್ಪ ಇನ್ನೂ ಅದನ್ನು ಸಾಧಿಸ್ಕೊಂಡು ಆಮೇಲೆ ಲಾಸ್ಟಿಗೆ ಅರ್ಥ ಮಾಡ್ಕೊಂಡು ಆಮೇಲೆ ನನಗೆ ಹೇಳ್ತಾಳೆ. ಅದನ್ನ ನೋಡ್ಕೊಂಬನ್ನಿ. ಯಾರೇ ಹೋರಾಡಲಿ ಊರೇ ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಇನ್ನೇನು? ಏನು ಕ್ವಶನ್? ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ನಾನೇ ಹೋರಾಡಲಿ ಅಂತ ಫಸ್ಟ್ ಹೇಳಿದ್ದೀನಿ. ಅದಕ್ಕೇನಿದೆ? ಕರೆಕ್ಟ್ ಹೇಳಿದ್ರು ಮೋಸ ಮಾಡ್ತಿದ್ದಾಳೆ ಅನ್ನಿಸಿದೆ ನನ್ನ ಪ್ರಕಾರ. 3-3 ಅಮ್ಮ, ಕರೆಕ್ಟ್ ಆಗಿ ಹೇಳಿದೀನಿ. 3-3 ಹೇಗೆ? 3-3. ಇವಾಗ ನೀನು ಕೇಳೋದು ನೀನು 4 ಬರುತ್ತೆ, ಆಮೇಲೆ ನನಗೆ ಆನ್ಸರ್ ವಿನ್ ಆಗ್ಬಿಡ್ತೀನಿ ನೋಡಿ. ಈಗ ಹೆಂಗ್ ವಿನ್ ಆಗ್ತೀನಿ ನೋಡು. ನಾನು ನೀಟಾಗಿ ಹೇಳ್ತಿದ್ದೆ, ನೀನ್ ಒಂದು ವೇಳೆ ನೀನ್ ಅದನ್ನ ತೋರ್ಸ್ಕೊಟ್ಟೆ, ಅದನ್ನ ನೀಟಾಗಿ ಹೇಳ್ಬಾರ್ದಂಗೆ. ಯಾರೇ ಕೂಗಾರಲಿ ಊರೇ ಇಲ್ಲಿ ಕೇಳಿ. ನೀನ್ ಹೇಗೆ ಹೇಳ್ತೀವಿ ಗೊತ್ತಾ? ನೀನು ಅಂತ ಒಂದ್ ಕರೆಕ್ಟ್ ಹೇಳ್ತೀವಿ. ಯಾಕೆಂದ್ರೆ ಟ್ವಿಸ್ಟ್. ನಿನ್ಗೆ ಯಾರು ಹೇಳ್ಕೊಡು ಅಂದಿಲ್ಲ ನಿನ್ಗೆ. ಒಂದ್ ನಿಮಿಷ ಇವಳಿಗೆ ಯಾರಾದ್ರು ಹಂಗಿದ್ರೆ ಏನ್ ಗೇಮ್ ಏನಕ್ಕೆ ಆಡ್ತಿದೀವಿ ಅಂತ ಹಂಗೆ ಓಪನ್ ಆಗಲ್ವಲ್ಲ. ಬಟ್ ಆದ್ರೂ ಹೇಳ್ಬೇಕು. ಕೊಡ್ತೀನಿ ಮಾಮ. ಒಂದ್ ಸಾಂಗ್ ಹೆಸರು ಹೇಳ್ತೀನಿ, ಚಿಕ್ಕದು, ನನಗ್ ಗೊತ್ತಿರ್ಬೇಕು. 3-5 ನಿನಗೆ ಗೊತ್ತಿದೆ. ಹೇಳ್ತೀನಿ, ಅದನ್ನ ಕಂಡಿಡಿ. Round 8. ನನ್ ಕೈ ತೋರ್ಸ. ಸರಿ 4 ಸೆಕೆಂಡ್ ಹೋಯ್ತು. ಸ್ಟಾರ್ಟ್ ಮಾಡು. ಮಾದೇವಿ. ಮಾಯಾವಿ. ಮಾದೇವಿ ಯಾರೇ? ಓಕೆ. ಏನಿದು ಇವಾಗ ಎಷ್ಟು 4? ಇಲ್ಲ. 3, 2, 1 ಸ್ಟಾರ್ಟ್. ನೀನು ಇವತ್ತಿಗೆ ಹೇಳ್ತಿಲ್ಲ, ಟೈಮ್ ಅಲ್ಲಿ ಓಡ್ತಿದೆ. Round 9. ಈಗ ಅವನಿಗೆ ಒಂದು ಸಬ್ಜೆಕ್ಟ್ ಉಂಟು. ಸೊ ಆ ಸಬ್ಜೆಕ್ಟ್ನ ನಾನೀಗ ಹೇಳ್ತಿದ್ದೇನೆ. ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿದ್ರೆ ಅಲ್ಲಿ 25 ನಿಮಿಷ ಹೋಗ್ಬಿಟ್ಟಿರುತ್ತೆ.
financial manager. No, financial management. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅಷ್ಟು ಚೆನ್ನಾಗಿ ಹೇಳಿದ್ರೆ ಗೊತ್ತಾಗಲ್ಲ. ಅದು ನಮ್ಗಿರೋ ಸಬ್ಜೆಕ್ಟ್ಸ್ ಏನು ಅದೇನ ನಿನ್ ತಪ್ಪು. 5-4 ಇದ್ಯಾವ ತರ ಇದು? ಅದು ಅವಳು ತಪ್ಪು ಹೇಳಿರೋದು. ಇದಾಗ್ತಿಲ್ಲ. ಬಿಟ್ರೆ ಇವಾಗ ಉಲ್ಟಾ ಕಿವಿಗೆ ಹಾಕೊಂಡು ಆಗ್ತೀರಾ ಅಂತ. ಕರೆಕ್ಟ್ ಉಂಟಲ್ಲ? ಕೇಳಿಸಿಲ್ಲಲ್ಲ? ಇಲ್ವಾ? ಏ ಡೌರಾಣಿ, ಏನ್ ಮಾಡ್ತಿದ್ಯಾ? ಏನು ಕರೆಕ್ಟ್ ಆಗಿದೆ. ಓಕೆ ರೆಡಿ. ಇವಾಗ Round 10. ಏನು ಕೇಳ್ತೀನಂದ್ರೆ, ಕೆಳಗಡೆ ಟ್ಯಾಬ್ ಹೆಸರು ಹೇಳ್ತೀನಿ, ಅವ್ಳು ಹೇಳಿದ್ರೆ ನೋಡೋಣ. ಓಪೋ ಅಂತ. ಇಲ್ಲ ಫಸ್ಟ್ ಫೋನ್ ಹೆಸರು ಓಪನ್ ಹೇಳ್ತೀನಿ. ಓಪೋ. ಓಪೋ. ಓಪೋ ಐಕ್ಯೂ. ಓಪೋ ಐಕ್ಯೂ. ಓಪೋ ಐಕ್ಯೂ. ಇದನ್ನು ಯಾಕಂದ್ರೆ ನನಗೆ ಪಾಯಿಂಟ್ಸ್ ಬರಬೇಕು ಅಂತ ಮಾಡ್ತಿದ್ದೆ. ಓಪೋ ಐಕ್ಯೂ. ಅವಳು ಮೋಸ ಅನ್ಕೊಳಲ್ಲ, ಯಾಕಂದ್ರೆ ಬ್ಲಾಗ್ ನೋಡೋ ತನಕ ನಾನು ಅವ್ಳು ತೋರಿಸಲ್ಲ. ಓಪೋ ಐಕ್ಯೂ. You are talking to them, you are not telling me. ಓಪೋ ಐಕ್ಯೂ. ಒತ್ತಾ? ಓಪೋ ಐಕ್ಯೂ. ಒಪ್ಕೊಂಡು ಸೋಲು. ಓಪೋ ಐಕ್ಯೂ. ಓಪೋ ಐಕ್ಯೂ. ಓಪೋ ಐಕ್ಯೂ. ಮುಗೀತು. See, you are doing cheating because you are talking to ಒಂದ್ them, you are not ನಿಮಿಷ. telling me, you are not whispering. ನಾನು ಅಲ್ಲಿ ಹೇಳ್ತಾ ಇದ್ದೀನಿ, ನಿನಗೆ ಹೇಳ್ತಾ ಇದ್ದೀನಿ, ಅಲ್ಲೂ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಅಲ್ಲಿ ಕೂತ್ಕೊಂಡು ಹೇಳಿ ಅವ್ರು ಗೆಸ್ ಮಾಡುದಾ ನಾನ್ ಗೆಸ್ ಮಾಡುದಾ? ನಾನು ಅವ್ರಿಗೆ ಏನೋ ಹೇಳಿದ್ದೀನಿ. ಅದು ನಿನ್ ಬ್ಲಾಗ್ ಎಡಿಟ್ ಆದಾಗ ನೋಡಿ ನೀನು. ಇವಾಗ 42 seconds ಆಗಿದೆ. I know this is cheating and I will not. ಏನ್ ಚೀಟಿಂಗ್? ಅಲ್ಲೋ ಎಕ್ಸ್ಕ್ಯೂಸ್ ಮೀ. 4 ಸರಿ ಆಯ್ತು. 4 ಆಯ್ತು. 4 ಅಲ್ಲ ಅನ್ಸುತ್ತೆ. ಯಾಕೆ? ಈಗ ನಾನು ಸೋತಿದಲ್ಲ. 4 ಅಲ್ಲಿ ಇದೆಯಾ ನೀನು? ನಾನು 4 ಅಲ್ಲಿ ಇದ್ದೀನಿ. ಈಕ್ವಲ್ ಆಯ್ತು ಈಗ. ಅಪ್ಪ ನಿಯತ್ತಾಗಿ ಆಡ್ಬೇಕು ನಂತರ ಆಡಿದ್ರೆ. ಇಲ್ಲ ಆಡಕ್ ಹೋಗ್ಬಾರ್ದು. ಏನು ಮತ್ತೆ ಶ್ಯೂರ್ ಆಗಿ ಆಡಿದ್ ನಾನು. ಓಪಮ್ ಅಂತ ಇದೀನಿ, ನಿನ್ಗೆ ಅರ್ಥ ಆಗ್ತಿಲ್ಲ. ನಾನು ಏನ್ ಮಾಡಿ ಅಂದ್ರೆ ಓಪಮ್ ಅಂದ್ರೆ ಅದು ಎಡಿಟ್ ಮಾಡು, ಬ್ಲಾಗ್ ಬರುತ್ತಲ್ಲ, ಅದ್ ನಾಳೆ ನೋಡು. ಇಲ್ಲ ಅವರೇ ಹೇಳ್ತಾರೆ. ಅಲ್ಲ ಮಾರಯ್ಯ, ನಂಗೆ ಗೊತ್ತಿರ್ಬೇಕಲ್ಲ ವರ್ಡ್. ನಿಯತ್ತಾಗಿ ನಂತರ ಆಡಂಗಿದ್ರೆ ಆಡು. ಬಾ ನಿಂಗೆ ಮಾಡ್ತೇನೆ ತಡಿ. ಆಯ್ತು, ಲೆಟ್ಸ್ ಪ್ಲೇ. ಮಾಡ್ತೇನೆ ತಡಿ ಇವನಿಗೆ ಮಾಡಿಸಂತ. ನಾ ಮಲ್ಕೊಂಡಿದ್ದೆ ಹೇಳ. ಅಲ್ಲ ಇಷ್ಟೊತ್ತೆಲ್ಲ ತಗೊಂಡು. Round 11. ಡ್ರೈವಿಂಗ್ ಯಾವಾಗಿಂದ ಕಲ್ತಿರೋದು? ನೀನು ಡ್ರೈವಿಂಗ್ ಯಾವಾಗಿಂದ ಕಲ್ತಿರೋದು? ನಾನು ನೀನು ಡ್ರೈವಿಂಗ್ ಯಾವಾಗಿಂದ ಕಲ್ತಿರೋದು? ನೀನು ನಾನು ನೀನು ಡ್ರೈವಿಂಗ್ ಯಾವಾಗಿಂದ? ಅಲ್ಲೋ ನಾನು ಇಷ್ಟೊತ್ತೆ. ಹೌದು. Okay. ನೀನು ಡ್ರೈವಿಂಗ್ ಯಾವಾಗಿಂದ ಕಲ್ತಿರೋದು? ನೀನು ಡ್ರೈವಿಂಗ್ ಯಾವಾಗಿಂದ ಕಲ್ತಿರೋದು? ನೀನು ಡ್ರೈವಿಂಗ್ ಯಾವಾಗಿಂದ ಕಲ್ತಿರೋದು? ವಿನೀತಾ. ಟೈಮ್ ಹೋಗ್ತದೆ. ಅಯ್ಯೋ, ನೀನು ಡ್ರೈವಿಂಗ್ ಯಾವತ್ತಿಂದ ಕಲ್ತಿರೋದು? ಏನು? ನೀನು ಡ್ರೈವಿಂಗ್ ಯಾವಾಗಿಂದ ಕಲ್ತಿರೋದು? ಯಾವಾಗಿಂದ ಕಲ್ತಿದ್ದು? ನೀನು ಡ್ರೈವಿಂಗ್ ಯಾವಾಗಿಂದ ಕಲ್ತಿದ್ದು? ನೀನು ಯಾವಾಗಿಂದ ಕಲ್ತಿದ್ದು? ನೀನು 56 ಸೆಕೆಂಡ್. ನೀನೇನ್ ಕ್ವಶನ್ ಹೇಳಿ? ನೀನು ಡ್ರೈವಿಂಗ್ ಯಾವಾಗಿಂದ ಕಲ್ತಿದ್ದು? ಒಂದ್ ನಿಮಿಷ. ನೀನ್ ಯಾವಾಗಿಂದ ಕಲ್ತಿದ್ದು ಅಂತ ಬಂದಿದೆ, ಮತ್ತಿದೊಂದು ವರ್ಡ್. ಆಫ್ ಕೋರ್ಸ್, ಇಷ್ಟು ತಿಂದ್ರು ಅಷ್ಟೇ, ಅಷ್ಟು ತಿಂದ್ರು ಅಷ್ಟೇ. ಆದ್ರೆ ಇವಾಗ ಈ ತರ ನಾನು ಎಷ್ಟು ಕರೆಕ್ಟ್ ಆಗಿ ಹೇಳ್ದೆ. ವಿನಂತಿ ಯಾರು ಹೇಳು? ನೀನ್ ಹೇಳಿದಂಗೆ ಇತ್ತು. ಸಿಕ್ಕಿ ಬಿದ್ದಗಲ್ಲ. ಏನು? ಅದ್ ನನ್ ಫ್ರೆಂಡ್. ನೀನ್ ಅಲ್ಲಿ ಇದು ಹೇಳ್ತೇನೆ ಅಂತ ಅನ್ಕೊಂಡೆ. ನಾನು ನೋಡ್ತಿದ್ದೆ ಅಂತ ಅವ್ರ ಫ್ರೆಂಡ್ ಹೆಸರು ಹೇಳ್ತಾಳೆ ಅನ್ಕೊಂಡು ಇಟ್ಕೋಯ್ತು. Round 12. ದಿಂಬು ಅಷ್ಟೇ, ಸಿಂಪಲ್. ಅವ್ರ ಕೈಯಲ್ಲಿದೆ ಅದಕ್ಕೆ. ದಿಂಬು. ತಿಂಪುನು. ದಿಂಬು. ತಿಪ್ಪು. ತಪ್ಪು. ದಿಂಬು. ತಪ್ಪು. ಟಿಪ್ಪು. ದಿಂಬು. ಟಿಪ್ಪು. ದಿಂಬು.
ತಿರ್ಪು. ತಿರ್ಪೆ. ದಿಂಬು. ತಿಪ್ಪು. ದಿಂಬು. ತಪ್ಪು. ದಿಂಬು. ಬಂದ್ಬಿಡು ಇಲ್ಲಿಗೆ, ಇಲ್ಲ ಕಿವಿ ತೆಗೆದು ನಾನೇ ಹೇಳ್ಬಿಡ್ತೀನಿ. ದಿಂಬು. ತಪ್ಪು. ತಪ್ಪು. ತೆಲ್ಪು. ದಿಂಬು. ತಪ್ಪು. ದಿಂಬು. ಉಪ್ಪು. ಉಪ್ಪು ಅಪ್ಪು ಪಪ್ಪು. ಎಂತ 42 ಸೆಕೆಂಡ್ಸ್ ಆಗಿದೆ. ನೀ ಎಂತ ಹೇಳು? ದಿಂಬು. ದಿಂಬು. ಹಾ ದಿಂಬು. ತಪ್ಪು. ನಿಂಬು ಅನ್ನ ಕರೆಕ್ಟ್. ನಿಯತ್ತಾಗಿ ಇದು ಆಡಿರೋದು ನೋಡು. ನಮ್ಮ ಹತ್ರ ಇರೋದನ್ನೇ ನಾನು ಹೇಳಿದ್ದೀನಿ, ಅದು ಅವ್ರಿಗೆ ಹೇಳ್ಬಿಟ್ಟು ಹೇಳಿದ್ದೀನಿ ಇಲ್ಲೇ ಇದೆ ಅವ್ರ ಹತ್ರ ಅಂತ. ನೀನ್ ಇವಾಗ ಆಟ ಆಡಿಸಿ ಅಂತ ನನಗೆ ಗೊತ್ತು, ಆದ್ರೆ ಬೇಗ ಬೇಗ ಹೇಳ್ರಪ್ಪ ಅಂತಲ್ಲಿ. Round 13. ಗೈಸ್ ಈಗ ನಾನು ಹೇಳುದು ಬ್ಯಾಂಗಲ್. ಪಲತ್. ಅದ್ಯಾಕೆ ಬಿಡಿಸ್ಬೋದ? ಪಲತ್. ಪಲಿತ್. ಪಾ ಇತ್. ಪಲಿತ್. ಪಲಿಕ್. ಪಾಲಕ್. ಬಾಯಿ ಅಲ್ಲ, ಟೈಮಿಗೆ ನಾನು ನಿಯತ್ತಾಗಿ ಒಪ್ಕೊಂಡಿದ್ದೆ. ಬ್ಯಾಂಗಲ್. ಓ ಇದು ಪ್ಯಾಂಗಲ್ ಪಲಿತೆ. ಇದಾಯ್ತು. ಸೂಪರ್ ಸುರಕ್ಷಾ. ಪಾಯಿಂಟ್ ಎಷ್ಟು ಹೇಳಿ ಈಗ? ಈಗ ಎಷ್ಟು? ಈಕ್ವಲ್ ಅಲ್ಲ? 5-5 6-6 ಎಡಿಟಿಂಗ್ ಮಾಡುವಾಗ ನೋಡ್ತೀನಿ ನಾನು. ಹಾಗಾದ್ರೆ ಈಗ ಜಸ್ಟ್ 4 ಇಡುದಲ್ಲ. ಒಂದ್ ನೀನ್ ಸೋತೆ ಒಂದ್ ನಾನ್ ಸೋತೆ. ಈಗ 5-5 Correct ಆಗಿದೆ ಪಾಯಿಂಟ್. ಆಗಿ. ಹಾಗಾದ್ರೆ 6 ಆಗಿದೆ. 4 ಉಂಟು. ಬೇಡ, ಇನ್ 2 ಕರೆಕ್ಟ್ ಆಗಿ ಮಾಡೋಣ. ಮೋಸಗಾಗ್ತಿತ್ತು. ಭಯಂಕರ ಆಡ್ತದೆ ಮೋಸ ಅಲ್ಲ? ಹ್ಞೂ ಅನ್ನ ನೋಡಿದ್ರೆ ಗೊಂಬೆ. ಅವ್ರಿಗೆ ಹೇಳ್ತೆ ಅವ್ರಿಗೆ. Round 14. ಗೊಂಬೆ. ಪೋಲಂಬೆ. ಗೊಂಬೆ. ಗೋಡಂಬಿ. ಗೊಂಬೆ. ಪೋಂಬೆ. ಗೊಂಬೆ. ಕೋಪ. ಗೊಂಬೆ. ಓ ಆಚಿತಿಗೆ ಪ್ಲಾನು. ಗೊಂಬೆ. ಲೂಸ್ ಆನ್. ಕೋಪ. ಗೊಂಬೆ. ಸ್ಟಾಪ್ ಅಂಡ್. ಪೋಂಬೆ. ಗೊಂಬೆ. ಉಂಬೆ. ಗೊಂಬೆ. ಆಹಾ. ಗೊಂಬೆ. 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 ಇವಾಗ ಆಟ ಆಡಿಸ್ತೀನಿ. ಪೋಂಬೆ. ರಂಬೆ. ಸೊ ಪಾಯಿಂಟ್ಸ್ ಹೇಳಿ ಇವಾಗ. ಗೊಂಬೆ. ಪಾಯಿಂಟ್ ಇವಳು ಹಂಗ ನಾನು ಸ್ಟಾಪ್ ಆಯ್ತು ಅಂದಾಗ ನೀನ್ ಕೇಳಿಸ್ಕೊಂಡಿರ್ತೀಯ. ಹಂಗಂದ್ರೆ ನಾನು ಗೊಂಬೆ ರಂಬೆ ಅಂದಿದ್ದು, ಅಂತ. ಗೊಂಬೆ ಅಲ್ಲ ರಂಬೆ. ಸೊ ಲಾಸ್ಟ್ ಒಂದೊಂದು ಆಡ್ಬಿಡೋಣ, ಮುಗೀತಲ್ವಿ. ಓಕೆನಾ? ಪ್ಲೇ ಕೊಟ್ಟಿದ್ದೀನಮ್ಮ, ನಾನು ಮೋಸ ಆಡ್ತಿಲ್ಲ. Round 15. ಊರ್ವಶಿ. ಕ್ಲಿಪ್ ಆಗ್ತಿದೆ. ಇರು, ನಾನು ಅವ್ರಿಗೆ ಹೇಳಲೇ ಇಲ್ಲ. Correct ತಾನೆ? ಅಲ್ಲ. ಏ ಒಂದ್ ನಿಮಿಷ ಇರು. ಅವಾಗ್ಲೇ ಏನ್ ಹೇಳಿದೀನಿ ಇವಾಗ? ಉಸಿರು. ನೋಡ್ತೀನಿ, ಪಾಯಿಂಟ್ಸ್ ಕಟ್ ಮಾಡ್ತೀನಿ. ಊರ್ವಶಿ ನೀನ್ ಅಂದಿದ್ದು. ಫ್ಯಾಮಿಲಿ ನನಗೆ ಪಾಯಿಂಟ್ಸ್ 9. ಇವಾಗ ಏನು ಇದ್ಯಾವ ತರ ಚೀಟಿಂಗ್ ಇದು? ಇದ್ಯಾವ ತರ ಇದು? ನನ್ ಗಾಯ ಆಗಿದೆ ಅಲ್ಲ ಚೂರು ಸ್ವಲ್ಪ. ಆಗ ಏನು ಬಾಯಿಗೆ ನೋಡಿದೀನಿ ಅಂದಿದ್ರೆ ಕಾಗೆ ಹಾಸ್ಬಿಟ್ಟಿರೋದು. ಎಡಿಟಿಂಗ್ ಅಲ್ಲಿ ನೋಡ್ತಿದ್ದೇನೆ. ಅದು ಮೆತ್ತಗೆ ನೋಡ್ಬೇಕಪ್ಪ ಬೇಗ. ಏನಿರ್ಲಿ. Round 16. ಗಣೇಶ. 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 ಗಣೇಶ.
ಸೂಟ್ ಕೇಸ್. ಯಾ ಕರೆಕ್ಟ್. ಗಣೇಶ. ಗಲೀಜ್. ಗಣೇಶ. ಕೀ. ಗಣೇಶ. ಗಣೇಶ. ಕರೆಕ್ಟ್ 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 ಕರೆಕ್ಟ್. ಗಣೇಶ. ಸೊ ಇವಾಗ ಯಾವ ತರ ಟೈ ಆಗಿದೆ, ಯಾವ ತರ ಮ್ಯಾಚ್ ಆಗಿದೆ? ಇಲ್ಲ, ನೀನ್ ವಿನ್ನರ್. ನಾನೇ ವಿನ್ನರ್, ಯಾಕಂದ್ರೆ ನಾನು 2 ಸತಿ ವಿನ್ನರ್ ಅನೌನ್ಸ್ ಮಾಡ್ಬಿಡಿ. ಯಾರು ವಿನ್ನರ್? ಅವನೇ ವಿನ್ನರ್, ನಾನೇ ಲೂಸರ್. ಯಾ ಈ ಮ್ಯಾಚ್ ಇದು ಮಾತ್ರ. ಮತ್ತೆ ಇನ್ಯಾ ಮ್ಯಾಚ್ ಆಡಿದೀವಿ ಅಲ್ಲ, ಅಪ್ಕಮಿಂಗ್ ಅಥವಾ ಹಿಂದಿನ ಮ್ಯಾಚ್ ಅಲ್ಲೆಲ್ಲ ನಾನು ವಿನ್ ಆಗಿರುತ್ತೆ. ಎಕ್ಸ್ಕ್ಯೂಸ್ ಮೀ, ಗನ್ನದು ಪಾರ್ಟ್ 2 ಅಲ್ಲೂ ತಾವು ವಿನ್ ಆಗಿಲ್ಲ, ನಾನೇ ವಿನ್ ಆಗಿರೋದು. ಸುಮ್ಮನೆ ಇರು, ಪಪ್ಪ ವಿನ್ ಆದದಲ್ಲ. ಹಲೋ, ಲಾಸ್ಟ್ ಅಲ್ಲಿ ನಾನು ಹೊಡೆದಿರೋದು 3. ಓಕೆ ಫೈನ್. ಅದೇ. ಸೊ ಇವಾಗ ನಾನು ವಿನ್ನರು. ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. 2 points ಗೈಸ್. 2 points ಅದೆಲ್ಲ ಮ್ಯಾಟರ್ಸ್, ಬಟ್ ಸ್ಟಿಲ್ ನಾಳೆ ನೋಡುವಾಗ ಮ್ಯಾಟ್ರ್ ಆಗುತ್ತೆ. ಅವಳಿಗಾಗಲ್ಲ, ನನಗಾಗುತ್ತೆ. ಸೊ ಈ ವ್ಲಾಗ್ ಇಷ್ಟೇ. ಯಾಕಂದ್ರೆ ಇದು ಶಾರ್ಟ್ ಆಗಿ ಮಾಡೋಣ ಅಂತ ಬಂದಿದೆ. ಆಕ್ಚುಲಿ ಇದು ಎಷ್ಟು ನಿಮಿಷ ಓಡಿದೆ ಅಂತ ಇನ್ನೂ ನೋಡಿಲ್ಲ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇರ್ಲಿ. ಶಾರ್ಟ್ ಇದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಲಿ, ಲಾಂಗ್ ಇದ್ರೆ ಕಟ್ ಮಾಡ್ಬಿಟ್ಟು ಮಾಡೋದೆಲ್ಲ ಕಟ್ ಮಾಡಿರ್ತೇವೆ ಅಷ್ಟೇ. ಅದನ್ನು ಮತ್ತೇನು ಲಾಂಗ್ ಇದೆ ಅದನ್ನು ಕಟ್ ಮಾಡಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೊಡ್ತೀವಿ. ಸೊ ಫ್ಯಾಮ್, ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಯಾವುದು ಬೇಕೋ ಅದನ್ನ ನೀವು ಕಮೆಂಟ್ ಮಾಡ್ಬೋದು ನಮಗೆ. ಸೊ ಆ ಥರ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಯಾಕಂದ್ರೆ ಇನ್ನು 2 days ಇರೋದು ನಾನು ಅವಳ ಜೊತೆ ಇನ್ಯಾವುದೇ ಥರ ಚಾಲೆಂಜ್ ವಿಡಿಯೋ ಮಾಡ್ಬೋದು ಅಂತ ಹೇಳಿದ್ರೆ ನಾನು ಅಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಂತೀನಿ. ನಾವು ಯಾವ್ಯಾವ ಥರ ವಿಡಿಯೋಸ್ ಬೇಕು ಅಂತ. ನಾನೊಂದು ಕಾಮಿಡಿ ಆಗಿರೋ ಒಂದು ಕಂಟೆಂಟ್ ಹುಡ್ಕೊಂಡು ಬರ್ತೇನೆ. ಮೇಕ್ ಶ್ಯೂರ್ ದಟ್ ಇಟ್ ವಿಲ್ ಬಿ ಜಾಲಿ ಇರಕ್ಕೆ. ಈ ವಿಡಿಯೋ ಶೂಟ್ ಮಾಡೋಕ್ಕೆ ಬ್ಯಾಕಲ್ಲಿ ಏನಂದರೆ ಬ್ಯಾಕ್ಗ್ರೌಂಡ್ ವರ್ಕ್ ನಾನು ಎಷ್ಟು ಮಾಡಿದ್ದೀನಿ ಅಂದರೆ 1 hour ಮಾಡಿದ್ದೀನಿ. ಕ್ಯಾಮ್ರಾ ಇರೋದಾಗ್ಲಿ, ಇವಳು ಮಲಗಿದ್ಲು ಕಾಲೇಜಿಂದ ಬಂದು ಅವಳನ್ನ ಎಪ್ಸೋದಾಗ್ಲಿ, ಮತ್ತೆ ಅದ್ರಲ್ಲಿ ಡ್ರೆಸ್ ಯಾವ್ದಾಗ್ಲಿ ಅದು ಇದು ಸೆಲೆಕ್ಟ್ ಮಾಡೋದಾಗ್ಲಿ ಎಲ್ಲ ನನಗೆ ಹಿಂಸೆ ಇದ್ದಿದ್ದು. ಅದಿರ್ಲಿ, ಬಟ್ ಬ್ರಾಡ್ಕಾಸ್ಟ್ ಹೋಗುವಾಗೆ ರೆಡಿ ಆಗಿದ್ದೀನಿ. ನಾನು ನೋಡಿದ್ರೆ ಅವನ್ ಟಿ ಶರ್ಟ್ ಹಾಕೊಂಡು ಇದೇನಿಲ್ಲ, ಬೆಳಿಗ್ಗೆ ನಾನು ಓದ್ ವ್ಲಾಗ್ ನೋಡಿರ್ತೀರಲ್ಲ, ಸೊ ಅದ್ರ ನೈಟೇ ಇದು ವಿಡಿಯೋ ಶೂಟ್ ಮಾಡ್ತಾರಲ್ಲ, ಸೊ ಬೆಳಿಗ್ಗೆ ಶರ್ಟ್ ಹಾಕಿದ್ದೀನಿ. ಹೇಳಿ ಎಂಡ್ ಮಾಡುವ. ಇದೇ ಆಲ್ಮೋಸ್ಟ್ ಸುಮಾರು ಹೋಗ್ಬಿಟ್ಟಿರುತ್ತೆ. ನೀವ್ ಹೇಳಿ ಸಾಂಗ್, ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ನನ್ನ ವಾಯ್ಸ್ ಅವ್ರು ಕೇಳೋ ತರನೂ ಇರಲ್ಲ. ಪರವಾಗಿಲ್ಲ, ನಾವು ನೆಕ್ಸ್ಟ್ ಲೈನ್ ಹೇಳಿ. ಸರಿ, ನೆಕ್ಸ್ಟ್ ಆಗಲ್ಲ ಹೇಳಿ, ಬಟ್ ಇವಾಗ ಒಂದು ಚಿಕ್ಕ ಲೈನ್ ಹೇಳಿ ಅವ್ರು. ಕೇಳಿಸ್ಕೊಂಡು ಸ್ಕಿಪ್ ಮಾಡಬೇಡಿ ಆಯ್ತಾ, ನಮ್ಮ ಅಕ್ಕನೇ ಕೇಳಿಸ್ಕೊಳ್ಳಿ. ಆಯ್ತು, ಕಂಟಿನ್ಯೂ. ಕೋರಸ್ ಕೊಡ್ಲಾ? ಬೇಡ, ಅದು ಬೇಡ ಸಾಂಗ್. ಇಲ್ಲ, ಚೆನ್ನಾಗಿತ್ತು ಹೇಳಿ. ಬೇಕಾಗಿಲ್ಲ. ಇಲ್ಲ ಚೆನ್ನಾಗಿ. ನಮ್ಮ ಅಕ್ಕ ನನ್ನ ಫುಲ್ ಹಿಂಗೆ ರೆಸ್ಪೆಕ್ಟ್ ಅಲ್ಲೇ ಮಾತಾಡೋದು. ಹೇಳಿ ಮಾಡಿ ಅಕ್ಕ ಅಂತ. ಅವ್ರ ರಿಯಾಕ್ಷನ್ ಅಲ್ಲೇ ಗೊತ್ತಾಗ್ಬೋದು ನಿಮ್ಗೆ. ನಾವು ಇದು ಸಾಂಗ್ ಹೇಳ್ತೇನೆ, ಯಾವೊಂದು ವಾಸುಕಿ ವೈಭವ್ದು. ಯಾವ್ದು ಹೇಳು? ಸಾಂಗೇ ಗೊತ್ತಿಲ್ದಿರೋ ಸಾಂಗ್ ಹೇಳ್ತಾರಂತೆ. ಸೂಪರ್. ಇನ್ನೂನು ಬೇಕಾಗಿದೆ ಅನ್ಸುತ್ತೆ, ಹೇಳಿ. ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ, ಇನ್ನೂನು ಕೇಳೋದಿದೆ ನನಗೆ, ಇನ್ನೂನು ಹೇಳೋದಿದೆ. ಭಾವಗಳ ಬೀಸನಿಗೆ ಬೀಸೋ ಮಾಯಾವಿ ನೀನು. ಇಷ್ಟು ಸಾಕು. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇದಕ್ಕಿಂತ ಚಂದ ಸಾಂಗ್ ಅವ್ರು ಮಿಸ್ಟೇಕ್ ಮಾಡಿರಲ್ಲ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಏನೋ ಮಿಸ್ಟೇಕ್ ಮಾಡಿದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಸೊ ಮತ್ ನಾನು ಹೇಳಿರೋ ಸಾಂಗ್ ಅನ್ನ ಅವಾಗ ಕಟ್ ಮಾಡಿದ್ರು ಮಾಡ್ಬೋದು, ಬಿಕಾಸ್ ಆಫ್ ಅದು ಚಂದ ಬರದಿದ್ರೆ. ಸಾಂಗ್ ಚೆನ್ನಾಗಿ ಬಂದಿದೆ. ಸೊ ನಾಳೆ ಇನ್ನೊಂದು ಸ್ಪೆಷಲ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಬೈ, ಲವ್ ಯು ಆಲ್. ಬೈ.